ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ನೋಡಿ. ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗೋದ್ರಿಂದ ಈ ರಾಶಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀಳುತ್ತೆ ಅಂತ ಹೇಳಿ ನಾವು ಈ ಹಿಂದೆಯಿಂದನೂ ಕೂಡ ಕೇಳ್ಕೊಂಡು ಬಂದಿದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 6 ರಾಶಿಗಳ ಬಗ್ಗೆ ಗುರುಗ್ರಹ ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ ಅನ್ನೋದರ ಕುರಿತು ನಾವು ನಿಮಗೆ ಮಾಹಿತಿಯನ್ನ ನೀಡಿದ್ದೇವೆ. ಇನ್ನು ಉಳಿದ 6 ರಾಶಿಗಳ ಗುರುಗ್ರಹ ಬದಲಾವಣೆ ಹೇಗಾಗತ್ತೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ ಅನ್ನೋದರ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಈ ಒಂದು ರಾಶಿಗಳಲ್ಲಿ ಗುರುಗ್ರಹ ಬದಲಾವಣೆ ಆಗುವುದು ಸರ್ವೇ ಸಾಮಾನ್ಯ. ಬಟ್ ಆದರೆ ಬದಲಾದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಿದ್ರೆ ಒಳಿತು, ಏನು ಮಾಡಬಾರ್ದು, ಮತ್ತು ನಾವು ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತಂದರೆ ಗುರು ಗ್ರಹ ನಮಗೆ ಬಹಳ ಇಂಪಾರ್ಟೆಂಟು. ಗುರುವಿನ ಒಂದು ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ನಾವು ಕೇಳ್ಪಟ್ಟಿದ್ದೇವೆ. ನೀವು ಕೂಡ ನೆನ್ನೆಯ ಸಂಚಿಕೆಯಲ್ಲಿ ಈ 6 ರಾಶಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಇನ್ನು ಉಳಿದ 6 ರಾಶಿಗಳ ಗುರುಗ್ರಹ ಯಾವ ರಾಶಿ ಮೇಲೆ ಬೀಳ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗಿ. ಇನ್ನು 7ನೇ ರಾಶಿ ಈ ಕರ್ಕಾಟಕ ರಾಶಿ, ತುಲಾ ರಾಶಿ. ಈಗ ಸಾಮಾನ್ಯವಾಗಿ ರಾಶಿ ಪ್ರವೇಶ ಆಗಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತ ಹೇಳ್ತಾರೆ. ಈ ರಾಶಿ ಬದಲಾವಣೆಯಿಂದ ಹೇಗೆ ನಮಗೆ ಒಂದು ರೀತಿಯ ಬದಲಾವಣೆ ಆಗುತ್ತೆ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ. ನಮಗೆ 3 ಮುಖ್ಯ ಕಾಲಗಳು, ಒಂದು ಚಳಿಗಾಲ, ಒಂದು ಬೇಸಿಗೆಗಾಲ, ಒಂದು ಮಳೆಗಾಲ, ವೇರ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ಬೇಸಿಗೆಗಾಲದಲ್ಲಿ ನಮ್ಮ ವಾತಾವರಣದಲ್ಲಿ ಸೆಕೆ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ಅದೇ ನಮ್ಮ ವಾತಾವರಣದಲ್ಲಿ ರಗ್ಗೋದ್ಕೊಂಡು ಮಲ್ಕೊಳ್ತಕ್ಕಂಥದ್ದು. ಮಳೆಗಾಲದಲ್ಲಿ ಸ್ವಲ್ಪ ಆಚೆ ಹೋಗೋಕ್ಕಾಗಲ್ಲ, ಜಿಟಿ ಜಿಟಿ ಅಂತ ಇರ್ತಕ್ಕಂಥ ಮಳೆ. ಸೊ ಇದು ವಾತಾವರಣಕ್ಕೆ, ನಮ್ಮ ಮೈಗೆ ಅದು ಗೊತ್ತಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಪ್ರವೇಶ ಆದಾಗ ಆ ರಾಶಿ ಎನರ್ಜೀಸ್ನ ನಾವು ತಗೊಳ್ತೀವಿ. ರಾಶಿ ಎನರ್ಜೀಸ್ ಆರ್ ವೆರಿ ಇಂಪಾರ್ಟೆಂಟ್. 12 ರಾಶಿಗೂ 12 ಎನರ್ಜಿ ಇರುತ್ತೆ. ಹೇಗೆ ಮಳೆಗಾಲದಲ್ಲಿ ಒಂದು ಎನರ್ಜಿ, ಚಳಿಗಾಲದಲ್ಲಿ ಒಂದು ಎನರ್ಜಿ, ಬೇಸಿಗೆಗಾಲದಲ್ಲಿ ಒಂದು ಎನರ್ಜಿ ಇರುತ್ತೋ, ಅದೇ ರೀತಿ ಎನರ್ಜಿ ಅಂತ ನಾವು ತಗೊಂಡಾಗ 12 ಎನರ್ಜೀಸ್ ತಗೊಳುತ್ತೆ. ಒಂದೊಂದು ಗ್ರಹನೂ ಕೂಡ ಆ ಎನರ್ಜೀಸ್ನ ತೊಗೊಂಬರ್ಬೇಕಾದ್ರೆ ಸ್ವಲ್ಪ ರಾಶಿದಾಕಿ, ದಯವಿಟ್ಟು ರಾಶಿದಾಕಿ, ಮರ್ತೋಗಿದ್ದಾರೆ, ರಾಶಿಗಳದಾಕಿ ಸಿಂಬಲ್ಸ್. ಖಂಡಿತ ಅದು ಅವರೇ ಕೆಳಗಡೆ ಅವರೇ ಹಾಕಿದ್ದಾರೆ, ಗುರುಗ್ರಹ ಪ್ರವೇಶ ರಾಶಿ ಅಂತ, ಅದರದ್ದೇ ಇರಬೇಕಲ್ವಾ, ಅದಕ್ಕೆ. ಸೊ ಹಾಗೆ ಈ ಗುರುಗ್ರಹ ಯಾವ್ಯಾವ ರಾಶಿ ಪ್ರವೇಶ ಆಗುತ್ತೋ ಅದರದ್ದು ಎನರ್ಜೀಸ್ ತೊಗೊಂಡು ಆಯಾ ಲಗ್ನಕ್ಕೆ ಕೊಡ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತೀವಿ. ಈಗ ತುಲಾ ಲಗ್ನದವ್ರಿಗೆ ಹೇಗಿರುತ್ತೆ, ಲಗ್ನಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀನಿ ನಾನು. ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ 46 ದಿವಸ ಮಾತ್ರ ಇದರದ್ದು ಒಂದು ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಯಾಕೆಂದರೆ 46 ದಿವಸ ಆಗಿದ ತಕ್ಷಣ ಇದು ವಾಪಸ್ ರಿವರ್ಸ್ ಬರುತ್ತೆ ಅಂತಂದರೆ ರಿವರ್ಸ್ ಬರಲ್ಲ, ಬಟ್ ಭೂಮಿಯ ಒಂದು ಚಲನೆಯಲ್ಲೇ ಹಿಂದೆ ಮುಂದೆ ಆಗ್ತಕ್ಕಂಥದ್ದು. ಭೂಮಿ ಸ್ಲೋ ಆಗುತ್ತಷ್ಟೇ, ಫಾಸ್ಟು ಸ್ಲೋ ಅಂತ.